ಧರ್ಮಸ್ಥಳದ ನೆಗೆಟಿವ್ ಕಾಂಟ್ರವರ್ಸೀಸ್ ಬಗ್ಗೆ ಖಂಡಿತವಾಗಿ ನೀವೆಲ್ಲರೂ ಕೇಳಿರ್ತೀರ. ಅಂದಮೇಲೆ ನೀವು ಈ ವಿಷಯನ ಕೇಳಲೇಬೇಕು. ಯಾಕಂದರೆ ಈ ವಿಷಯದ ಬಗ್ಗೆ ನಾವೆಲ್ಲರೂ ಮಾತಾಡಲೇಬೇಕು. ನೆಗೆಟಿವ್ ಕಾಂಟ್ರವರ್ಸಿಗೆ ಕಾಂಟ್ರರಿ ಆಗಿದೆ ನಾನು ಇವಾಗ ಹೇಳೋ ರಿಲಿಜಿಯಸ್ ಡೆವಲಪ್ಮೆಂಟ್. ಕಳೆದ ವರ್ಷ ಜನವರಿಯಲ್ಲಿ ಧರ್ಮಸ್ಥಳದಲ್ಲಿ ಸುಸಜ್ಜಿತವಾದಂತಹ ನಿರೀಕ್ಷಣಾ ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮೊದಲನೆಯ ಬಾರಿಗೆ ಈ ಥರದ ಒಂದು ಫೆಸಿಲಿಟೀಸ್ ಮಾಡಿರೋದು. ಈ ಬೆಳವಣಿಗೆಯಿಂದ ಧರ್ಮಸ್ಥಳ ನ್ಯಾಷನಲ್ ಲೆವೆಲಲ್ಲಿ ಕೂಡ ರೆಕಗ್ನೈಸ್ ಆಗಿದೆ. ಇನ್ನು ಮಕ್ಕಳು ವೃದ್ಧರು ಹೋಗುವಾಗ ಹೇಗಿರುತ್ತೆ ಇಲ್ಲಿ ಫೆಸಿಲಿಟೀಸ್ ಅಂತ ನೋಡೋದಾದರೆ, ಈ ಮಾಡರ್ನ್ ಕ್ಯೂ ಕಾಂಪ್ಲೆಕ್ಸ್ನ ಶ್ರೀ ಸಾನ್ನಿಧ್ಯ ಅನ್ನೋ ಹೆಸರಿಂದ ಕರೀತಾರೆ. ಒಟ್ಟು 16 AC ರೂಮ್ಸ್ಗಳಿದ್ದು 3 ಫ್ಲೋರ್ಸ್ಗಳಲ್ಲಿವೆ. ಪ್ರತಿಯೊಂದರಲ್ಲೂ 600ರಿಂದ 800 ಭಕ್ತಾದಿಗಳು ವಿಶ್ರಾಂತಿ ಪಡಿಬಹುದು. ಇಲ್ಲಿ ಕೂರೋದಕ್ಕೆ ಚೇರ್ಸ್, ಪ್ಯೂರಿಫೈಡ್ ಡ್ರಿಂಕಿಂಗ್ ವಾಟರ್, ಕೆಫೆಟೇರಿಯಾ, ವೆಲ್ ಮೇಂಟೈನ್ ಟಾಯ್ಲೆಟ್ಸ್, ಬೇಬಿ ಕೇರ್ ರೂಮ್ಸ್ ಎಲ್ಲವೂ ಇದೆ. ಅದರ ಜೊತೆಗೆ ನೀವು ಎಷ್ಟೊತ್ತಿಗೆ ದರ್ಶನ ಪಡಿತೀರಾ ಅನ್ನೋ ಮಾಹಿತಿ ಕೂಡ ಸ್ಕ್ರೀನ್ ಮೇಲೆ ಅಪ್ಡೇಟ್ ಆಗ್ತಾ ಇರುತ್ತೆ. ಈ ಫೆಸಿಲಿಟೀಸ್ನ ಮುಖ್ಯ ಉದ್ದೇಶ ಬರುವಂತಹ ಭಕ್ತಾದಿಗಳು ತೊಂದರೆ ಇಲ್ಲದೆ ಇರೋ ಹಾಗೆ ದೇವರ ದರ್ಶನ ಪಡಿಬೇಕೆಂಬುದು ಧರ್ಮಾಧಿಕಾರಿಗಳ ಆಶಯ. ಹಾಗೂ ಎಲ್ಲ ವಯಸ್ಸಿನವರು ಯಾವುದೇ ರೀತಿ ಕಷ್ಟ ಇಲ್ಲದೆ ಇರೋ ಹಾಗೆ ದರ್ಶನ ಮಾಡಬೇಕು ಅನ್ನೋದು. ದುರಾದೃಷ್ಟ ಅಂದರೆ ಕರೆಂಟ್ ಡೆವಲಪ್ಮೆಂಟ್ಸ್ ಇನ್ ಧರ್ಮಸ್ಥಳ ಅಂತ ಸರ್ಚ್ ಮಾಡಿದರೆ ಫಸ್ಟ್ ಬರೋದು ನೆಗೆಟಿವ್ ಕಾಂಟ್ರವರ್ಸಿ. ಇದು ಧರ್ಮಸ್ಥಳ, ಧರ್ಮ ನೆಲೆಸಿರೋ ಸ್ಥಳ. ಧರ್ಮವನ್ನು ಕಾಯೋದಕ್ಕೆ ಇರುವಂತಹ ಅಧಿಕಾರಿ ನಮ್ಮ ಧರ್ಮಾಧಿಕಾರಿಗಳು. ನಮಗಿರೋ ಒಂದೇ ಒಂದು ಜವಾಬ್ದಾರಿ ಅಂದರೆ ನಾವು ಎಂಟರ್ ಆಗುವಾಗ ಯಾವ ಥರ ಇರುತ್ತೋ ರೂಮ್ಸ್, ಅದೇ ಥರ ಎಕ್ಸಿಟ್ ಆಗುವಾಗ ಬಿಟ್ಟು ಹೋಗಬೇಕಾಗತ್ತೆ. ಈ ಥರ ಒಂದು ಫೆಸಿಲಿಟೀಸ್ ಕೊಡೋದಕ್ಕೆ ಧರ್ಮಾಧಿಕಾರಿಗಳು ಎಲ್ಲೂ ಹೇಳಿಲ್ಲ, ಭಕ್ತಾದಿಗಳಿಂದ ಯಾವ ಸಹಾಯನೂ ಪಡೆದಿಲ್ಲ. ಇದನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ ಇದೊಂದು ಮಿನಿ ಅಟಾನಮಸ್ ಗೌರ್ನಮೆಂಟ್ ಅಂತ. ಇವತ್ತಿಗೂ ನಾವಿದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕಿಡಿಗೇಡಿಗಳು ಹೇಳೋ ಸುಳ್ಳನ್ನು ನಂಬೇಕೋ ಬೇಡವೋ ಅಂತ ಡೈಲಮಾದಿಂದ ಈ ಪವಿತ್ರವಾದ ಸ್ಥಳ ಹಾಗೂ ಹೆಗ್ಗಡೆಯವರಿಗೆ ಅವಮಾನ ಮಾಡೋ ಹಾಗಾಗತ್ತೆ. ಯೋಚನೆ ಮಾಡಿ ನೋಡಿ.